ಸಾಕಷ್ಟು ಜನ ಕೇಳ್ತಾ ಇರೋದು ಇವಾಗ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ CET ಸ್ಟೂಡೆಂಟ್ಸ್ಗೆ ಅಂತ. ಮತ್ತು ಕೆಲವ್ರು ಕೇಳ್ತಾ ಇರಾ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸಪ್ರೇಟಾಗಿ ಮಾಡಿಬಿಡ್ಲಿ ಅವರು ಅಂತ. ಇದ್ರ ಬಗ್ಗೆ ಪಾಸಿಬಿಲಿಟಿ ಇದೆಯಾ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನು ಮುಂದೆ KCET ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂಸಿಗೆ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಕೆಲವು ರಾಂಗ್ ಅಸಂಪ್ಷನ್ಸ್ ಇದೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾಕೆಂದರೆ ಈ ರೀತಿ ಇತ್ತು ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಏನು ಪ್ರಯೋಜನ, ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನೇ ಇಲ್ಲ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ. ಏನಂದರೆ ಸಾಕಷ್ಟು ಜನ ಕೇಳ್ತಾ ಇರೋದು ಆಪ್ಷನ್ ಎಂಟ್ರಿ ನಾನು ವೆಟರ್ನರಿ ಸೈನ್ಸು ಕೂಡ ಕೊಡ್ತೀನಿ, ಫಾರ್ಮಸಿನೂ ಕೂಡ ಕೊಡ್ತೀನಿ, ಇಂಜಿನಿಯರಿಂಗು ಕೂಡ ಕೊಡ್ತೀನಿ. ನನಗೆ ಫಾರ್ಮಸಿಲಿ ಒಂದು ಸೀಟು, ಇಂಜಿನಿಯರಿಂಗಲ್ಲಿ ಒಂದು ಸೀಟು ಮತ್ತು ವೆಟರ್ನರಿಲಿ ಒಂದು ಸೀಟು, ಮೂರು ಥರ ಒಂದು ಅಲಾಟ್ ಆಗುತ್ತಾ, ನಾನು ಚೂಸ್ ಮಾಡ್ಕೋಬೋದಾ ಯಾವ್ದು ಬೇಕು ಅದನ್ನ ಅಂತ ಕೇಳ್ತಾ ಇರ. ಈ ರೀತಿ ಪಾಸಿಬಿಲಿಟಿ ಖಂಡಿತವಾಗ್ಲೂ ಇಲ್ಲ. ರಾಂಗ್ ಅಸಂಪ್ಷನ್ ಇಟ್ಕೋಬೇಡಿ. ನೀವು ಎಷ್ಟಾರ ಕೋರ್ಸ್ ಕೊಡಿ, ನಿಮಗೆ ಅಲೋಟ್ ಆಗೋದು ಒಂದೇ ಕೋರ್ಸು, ಒಂದೇ ಕಾಲೇಜು, ಒಂದೇ ಸೀಟು. ನಿಮಗೆ ಎಕ್ಸಾಂಪಲಾಗಿ ಕೊಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ನೀವು ಇಂಜಿನಿಯರಿಂಗ್, ಫಾರ್ಮಸಿ ಮತ್ತು ವೆಟರ್ನರಿ ಕೊಟ್ಟಿರ್ತೀರ. ನೀವೇನು ಮಾಡ್ತೀರಾ ಅಂದರೆ ಫಾರ್ಮಸಿನ ಮಧ್ಯ ಕೊಟ್ಟಿರ್ತೀರ, ವೆಟರ್ನರಿ ಫಸ್ಟ್ ಕೊಟ್ಟಿರ್ತೀರ, ಇಂಜಿನಿಯರಿಂಗು ನಿಮ್ಗೆ ಬೇಕಾಗಿರುತ್ತೆ ಆದರೂ ಕೂಡ ಲಾಸ್ಟಲ್ಲಿ ಕೊಟ್ಟಿರ್ತೀರ. ಆವಾಗ ಸೀಟ್ ಏನಾಗುತ್ತೆ ಅಂದರೆ ಇಂಜಿನಿಯರಿಂಗಲ್ಲಿ ಒಂದೇ ಸೀಟ್ ಅಲೋಟ್ ಆಗುತ್ತೆ, ಒಂದೇ ಬ್ರಾಂಚ್ ಅಲೋಟ್ ಆಗುತ್ತೆ, ಮಲ್ಟಿಪಲ್ ಬ್ರಾಂಚು ಕೂಡ ಅಲೋಟ್ ಆಗೋಲ್ಲ. ಎಕ್ಸಾಂಪಲಾಗಿ ಹೇಳೋದಾದರೆ RV ಕಾಲೇಜ್ CS ಬ್ರಾಂಚ್ ಅಲೋಟೆಡ್ ಅಂತ ತೋರಿಸುತ್ತೆ ಅಷ್ಟೇ, ಒಂದೇ ಸೀಟು ಒಬ್ಬರಿಗೆ. ಅದನ್ನ ನೀವು ನೆಕ್ಸ್ಟು ಬೇಕಾ ಬೇಡ ಅನ್ನೋದು ಚಾಯ್ಸ್ ಎಂಟ್ರಿಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಸರಿನಾ? ಎಂಟ್ರಿ ಯಾವಾಗ CET ವಿದ್ಯಾರ್ಥಿಗಳಿಗೇ ಸಪ್ರೇಟ್ ಕೌನ್ಸಿಲಿಂಗ್ ಮಾಡ್ತಾರಾ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಯಾವ್ದಾದ್ರು ಬ್ರೌಸಲ್ಲಿ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈನೋ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ KCET ಆಪ್ಷನ್ ಎಂಟ್ರಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಿ. ಯಾಕೆಂದರೆ ಆಫರ್ ಪ್ರೈಸ್ ಕೇವಲ ಇನ್ನು 4 ದಿನಗಳು ಮಾತ್ರ ಇದೆ. ಆಮೇಲೆ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ನೀಟ್ ಆಪ್ಷನ್ ಎಂಟ್ರಿ ರೀತಿ ಇನ್ಕ್ರೀಸ್ ಆಗುತ್ತೆ. ಬೇಗ ಬೈ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜಿ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಬೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಆಪ್ಷನ್ ಎಂಟ್ರಿ ಬಗ್ಗೆ. ಇಲ್ಲಿ ಆಪ್ಷನ್ ಎಂಟ್ರಿ ಏನಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಸಿಂಪಲ್ಲು, ನೀಟ್ ವಿದ್ಯಾರ್ಥಿಗಳಿಂದ. ಯಾಕೆಂದರೆ ನೀಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟಲ್ಲಿ ಸ್ವಲ್ಪ ಇಶ್ಯೂ ಆಯಿತು. ಅದರಿಂದ ಕೇಸ್ ಬಂದ್ಬಿಟ್ಟು ಕೋರ್ಟ್ಗೆ ಹೋಯ್ತು. ಇವಾಗ ಕೋರ್ಟಲ್ಲಿ ಬಂದ್ಬಿಟ್ಟು ಏನಾಯ್ತು ಅಂದರೆ ಎಕ್ಸಾಮ್ ನಡೆಸಬೇಕು ಅಂತ ಬಂತು. ಜೂನ್ 23ನೇ ತಾರೀಕಿಗೆ ಎಕ್ಸಾಮ್ ಇಟ್ಟಿದ್ರೆ ಅವ್ರದ್ದೆಲ್ಲ ರಿಸಲ್ಟ್ ಬರೋಷ್ಟರಲ್ಲಿ ಜುಲೈ ಆಗುತ್ತೆ. ಜುಲೈ 8ನೇ ತಾರೀಕಿಗೆ ಇನ್ನೊಂದು ಇಯರಿಂಗ್ ಕೂಡ ಇದೆ. ತಪ್ಪಾಗಿದೆಯಲ್ಲ, ಇದರಿಂದ ನಿಮಗೆ CET ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಲ್ಲ ಅಂದ್ಕೊಂಡಂಗೆ ಕರೆಕ್ಟಾಗಿ ಆಗಿತ್ತಂದರೆ ಜಸ್ಟ್ ವಿತಿನ್ 1 ವೀಕಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಸ್ಟಾರ್ಟ್ ಆಗ್ತಿತ್ತು. ಪೋರ್ಟಲ್ ಬಂದ್ಬಿಟ್ಟು ಇಲ್ಲಿ ಎನೇಬಲ್ ಆಗ್ತಿತ್ತು. ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಒಂದು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿತ್ತು. ಇವಾಗ ಅದರಿಂದ ನಿಮಗೆ ಒಂದು ಆಪ್ಷನ್ ಎಂಟ್ರಿ ನಡೀತಾ ಇಲ್ಲ. ಸರಿನಾ? ಮತ್ತು ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಇಲ್ಲಿ CET ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಒಂದು ಆಪ್ಷನ್ ಎಂಟ್ರಿ ಏನಾದರೂ ಇಡ್ತಾರಾ ಅದನ್ನ ಅವರೇ ಡಿಸೈಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅವ್ರು ಏನು ಥಿಂಕ್ ಮಾಡ್ತಿರೋದಂದರೆ ಇಲ್ಲಿ CET ಬರ್ದಿರೋನು ನೀಟು ಕೂಡ ಬರ್ದಿರ್ತಾನೆ, ಇಲ್ಲಿ ಇಂಜಿನಿಯರಿಂಗ್ ಸೀಟು ಕೂಡ ನೋಡ್ತಾ ಇರ್ತಾನೆ, ಅಲ್ಲಿ ಮೆಡಿಕಲ್ ಸೀಟು ಕೂಡ ನೋಡ್ತಾ ಇರ್ತಾನೆ. ಅವನಿಗೆ ಅಲ್ಲಿ ತೊಂದರೆ ಆಗುತ್ತೆ. ನಾವೇನಾದರೂ ಇವಾಗ ಈ ಒಂದು ಕೌನ್ಸಿಲಿಂಗ್ ಮುಗಿಸ್ಬಿಟ್ರೆ ಈ CET ಇದು ಅಂತ. ಅದಕ್ಕೋಸ್ಕರ ಅವರು ಯಾವುದೇ ಥರದ CET ಕೌನ್ಸಿಲಿಂಗ್ನ ಇಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಯಾಕೆಂದರೆ ಒಬ್ಬ ವಿದ್ಯಾರ್ಥಿ ಬಂದ್ಬಿಟ್ಟು ಮಲ್ಟಿಪಲ್ ಕೋರ್ಸಸ್ನ ಟಾರ್ಗೆಟ್ ಮಾಡ್ತಾ ಇರ್ತಾನಲ್ಲ, ಅದಕ್ಕೋಸ್ಕರ. ಇವಾಗ ನಿಮಗೆ CET ಆಪ್ಷನ್ ಎಂಟ್ರಿ ಅಥವಾ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ಈ ಮಂತ್ ಎಂಡಲ್ಲಿ ಸ್ಟಾರ್ಟ್ ಆಗ್ಬೋದು, ಇಲ್ಲ ಅಂದರೆ ಜುಲೈಗೂ ಕೂಡ ಮುಂದಕ್ಕೆ ಹೋಗ್ಬೋದು. ಏನು ಕೂಡ ಆಶ್ಚರ್ಯ ಇಲ್ಲ. ಪ್ರಕಾರ ನಿಮಗೆ ಜುಲೈವರೆಗೂ ಕೂಡ ಯಾವುದೇ ಥರದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ ಅನಿಸುತ್ತೆ. ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಆಗ್ಬೋದು ಕೌನ್ಸಿಲಿಂಗ್ ಅನಿಸುತ್ತೆ. ವೆಯ್ಟ್ ಮಾಡಿ, ಅವ್ರ ನೋಟಿಫಿಕೇಶನ್ ಬಿಡಬೇಕು. ಅದಕ್ಕೋಸ್ಕರ ಎಲ್ಲ ಪ್ರೊಸೆಸ್ನು ಕೂಡ ಹೋಲ್ಡ್ ಮಾಡಿದ್ದಾರೆ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.